ಕರ್ನಾಟಕದಲ್ಲಿ 1950s ಅಲ್ಲಿ ಫ್ಯಾಮಿಲಿ ಆಕ್ಟ್ ಬಂತು, ಫ್ಯಾಮಿಲಿ ಪ್ಲಾನಿಂಗ್. ಆ ಟೈಮಲ್ಲಿ ಇಡೀ ಇಂದಿರಾ ಗಾಂಧಿ ಅವರು ಏನ್ ಘೋಷಣೆ ಮಾಡಿದ್ರಂತ ಸಂದರ್ಭ 1970s ಅಲ್ಲಿ ಘೋಷಣೆ ಮಾಡಿದ ಸಂದರ್ಭದಲ್ಲಿ ಕರ್ನಾಟಕದವರು ಎಲ್ಲ ನಮ್ಮ ತಂದೆದಿರು ನಮ್ಮ ತಾತಿರಲ್ಲ, ಇದು ಇಂದಿರಾ ಗಾಂಧಿ ಅವರು ಕೊಟ್ಟಿದ್ದಂತ ಘೋಷಣೆ ಪ್ರಕಾರ ಫ್ಯಾಮಿಲಿ ಪ್ಲಾನಿಂಗ್ ಅಲ್ಲಿ ಒಂದು ಕುಟುಂಬಕ್ಕೆ 2 ಮಕ್ಕಳು ಮಾಡ್ಕೋಬೇಕು ಅಂತ ಶಿರಸಾ ವಹಿಸಿ ಅದಕ್ಕೆ ಬದ್ರಾದ್ರು. ಇವತ್ತೇನಾಗಿದೆ ಅಂತ ಅಂದ್ರೆ ಉತ್ತರ ಪ್ರದೇಶದಲ್ಲಿ, ಅಸ್ಸಾಂ ಅಲ್ಲಿ, ಬಿಹಾರ್ ಅಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿದಲ್ಲ ಮಕ್ಕಳುಗಳು ಹೆಚ್ಚಿಂದಾಗ್ಬಿಟ್ಟು ನಾವು ಫ್ಯಾಮಿಲಿ ಪ್ಲಾನ್ ಬದ್ಧರಾಗಿರೋಂಥ ಹಿನ್ನೆಲೆಯಲ್ಲಿ ಡಿಲಿಮಿಟೇಷನ್ ಮಾಡುವಂತ ಸಂದರ್ಭದಲ್ಲಿ ಸೌತ್ ಇಂಡಿಯಾಗೆ ದಕ್ಷಿಣ ಭಾರತಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಒಂದು ನಿಮಿಷ, ಇವತ್ತು ಕಷ್ಟಪಟ್ಟಿರುವಂತ ಟ್ಯಾಕ್ಸ್ ಮನಿ ಡಿವ್ಯಾಲ್ಯೂಷನ್ 4.7 ಇಂದ 3.6 ತಂದಿದ್ದಾರೆ. ಯಾರಿಗೂ ಗೊತ್ತಿಲ್ಲ, 1% ಕಡಿಮೆ ಆಗಿದೆ. 70,000 ಕೋಟಿ ಕೇಂದ್ರ ಸರ್ಕಾರ ಬರ್ಬೇಕಾದ್ರೆ ನಮ್ಗೆ ಬರುವಂತದ್ದು 32,000 ಕೋಟಿ. ಭಾರತದ ಸರ್ಕಾರದ ಒಕ್ಕೂಟ ಏನಾದ್ರು ಇರ್ಬೇಕಾದ್ರೆ ಎಲ್ಲ ಒಂದ್ ಕಡೆ ಇದು ವ್ಯತ್ಯಾಸನ ಅಸಮತೋಲನ ಸರಿಪಡಿಸಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳುಗಳು ಅಸ್ಸಾಮಿಂದ ಏನು ಇವಾಗ ಬರ್ತಾ ಇದೆ ಕರ್ನಾಟಕಕ್ಕೆ, ನಮ್ಮ ಮಕ್ಕಳುಗಳು ಬಿಹಾರ ಉತ್ತರ ಪ್ರದೇಶಕ್ಕೆ ಹೋಗಿ ಕೆಲಸ ಮಾಡ್ಬೇಕಾಗತ್ತೆ. ಸರಿಪಡಿಸ್ಬೇಕಾದ್ರೆ ಮಾತಾಡಕ್ಕೆ ಅವಕಾಶ ಕೊಡ್ಬೇಕು 2 ನಿಮಿಷ. ಅಮಿತ್ ಶಾ ಅವರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಲ್ಲ ಅಂತ MP ಸೀಟ್ಸ್ ನ. ಮಾತು ಹೇಳ್ತೇನೆ, ಕರ್ನಾಟಕ 10 ಜಾಸ್ತಿ ಮಾಡ್ಬೋದು, ಆದ್ರೆ ಉತ್ತರ ಪ್ರದೇಶದಲ್ಲಿ 80 ಇರೋದನ್ನ 180 ಸೀಟ್ಸ್ ಆಗುತ್ತೆ. ನೀವು MP ಮೂಲಕ ಹಂಚುವಂತ ಹಣ ಇವತ್ತು ಕರ್ನಾಟಕದಲ್ಲಿ ನಾವು ಕಟ್ತಾ ಇರುವಂತ ಟ್ಯಾಕ್ಸ್ 5 ಲಕ್ಷ ಕೋಟಿಲಿ 100 ರೂಪಾಯಿ ಕಟ್ಟರೆ ಕರ್ನಾಟಕಕ್ಕೆ ಅವ್ರು ನಮ್ಗೆ ಕೊಡ್ತಾ ಇರೋದು 13 ರೂಪಾಯಿ. ಮಾನ್ಯ ಸಭಾಧ್ಯಕ್ಷ ಭೀಮನಟಿ ನಾಯಕ್, ಇದು ಅನ್ನೋದನ್ನು ಹೇಳಲಿಕ್ಕೆ ಮಾತು ಆಲಂ ಪ್ರಭು ಮಂತ್ರಿಗಳು ಕಲಬುರಗಿ ಮಾತಾಡ್ತೀನಿ. ಓಕೆ, ಮಾತಾಡ್ತೀನಿ, ಆಮೇಲೆ ಬಂದು ಉತ್ತರ ಮಾತಾಡಿದ್ರೆ ಇಲ್ಲ ಮಾತಾಡ್ತೀನಿ, ಆಮೇಲೆ ಉತ್ತರ ಕೊಡ್ಲಿ ಅವರು. ಇಲ್ಲ, ನಾಳೆಗೆ ಟುಮಾರೋ ನಾಳೆ ತಗೊಂಡು ವಿಜಯಾನಂದ ಕಾಶ್ಯಪ್ಪನವರು ಅಲ್ಲ ಸರ್, ಇವರು ಎಚ್ ಟಿ ಮಂಜು ನಾಳೆ ತಗೋತಾನೆ. HT ಮಂಜು. ಮಾನ್ಯ ಸಭಾಧ್ಯಕ್ಷರೇ, ಬನ್ನಿ ಬೇಗ. ಇದನ್ನ ಸರಿಪಡಿಸುವಂತ ವಿಚಾರ ನಿಮ್ಮ ಮೂಲಕ ಆಗಬೇಕು ಅಂತ ಹೇಳಿ ನಾನು ಕೊನೆಯಾಗಿ ನೀವು ಕೊಟ್ಟಿರೋದಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೇನೆ. HT ಮಂಜು.